ನಮ್ಮ ಮೆಟ್ರೋದ ಮತ್ತೊಂದು ಮಾರ್ಗ ಸಂಚಾರಕ್ಕೆ ಈಗ ಸಿದ್ಧವಾಗ್ತಾ ಇದೆ. ಈಗ 95% ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿದೆ. ನೇರಳೆ, ಹಸಿರು, ಹಳದಿ ಮಾರ್ಗದ ಬಳಿಕ ಈಗ ಮತ್ತೊಂದು ಮಾರ್ಗ ಲಭ್ಯವಾಗಲಿದೆ. ನಮ್ಮ ಮೆಟ್ರೋದ ಇನ್ನೊಂದು ಮಾರ್ಗ ಈಗ ಸಂಚಾರಕ್ಕೆ ಸಿದ್ಧಗೊಂಡಿದೆ. ನೇರಳೆ, ಹಸಿರು, ಹಳದಿ ಮಾರ್ಗದ ಬಳಿಕ ಈಗ ಮತ್ತೊಂದು ಮಾರ್ಗವನ್ನ ಬಳಕೆ ಮಾಡಲಿಕ್ಕೆ ಲಭ್ಯವಾಗ್ತಾ ಇದೆ. ಡೇರಿ ಸರ್ಕಲ್ನಿಂದ ನಾಗವಾರದವರೆಗಿನ 13.7 ಕಿಲೋಮೀಟರ್ ಉದ್ದದ ಮಾರ್ಗ ಇದಾಗಿದ್ದು 95% ಕಾಮಗಾರಿಯನ್ನು ಈಗಾಗಲೇ ಪೂರ್ಣಗೊಳಿಸಿದ್ದಾರೆ. 2026ರ ಅಂತ್ಯಕ್ಕೆ ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣ ಕೂಡ ಲಭ್ಯವಾಗುವ ಸಾಧ್ಯತೆ ಇದೆ. ಡೈರಿ ಸರ್ಕಲ್ನಿಂದ ನಾಗವಾರದವರೆಗಿನ ಸುರಂಗ ಮಾರ್ಗಗಳ ಕಾರ್ಯ ಈಗ ಪೂರ್ಣವಾಗಿದ್ದು ಅದರ ಚಿತ್ರಣಗಳನ್ನ ನೀವು ನೋಡ್ತಾ ಇದ್ರಿ. MG ರೋಡ್ನಿಂದ ಶಿವಾಜಿನಗರದವರೆಗೂ ಹೇಗೆ ಕಾಮಗಾರಿಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಮಾಧ್ಯಮಗಳಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಹೋಗಿ ಅದನ್ನ ಶೂಟ್ ಮಾಡ್ಕೊಳ್ಳಿಕ್ಕೆ ಪಬ್ಲಿಕ್ ಟಿವಿಯಲ್ಲಿ ಕೂಡ ನೀವು ಆ ದೃಶ್ಯವನ್ನ ನೋಡ್ತಾ ಇದ್ರಿ. ಸುರಂಗ ಮಾರ್ಗದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಡೈರಿ ಸರ್ಕಲ್ನಿಂದ ನಾಗವಾರದವರೆಗಿನ ಮಾರ್ಗ ಈಗ ಸಂಚಾರಕ್ಕೆ ಮುಕ್ತವಾಗೋದಕ್ಕೆ ಅಣಿಯಾಗ್ತಾ ಇದೆ. ಒಟ್ಟು 13.7 ಕಿಲೋಮೀಟರ್ ಉದ್ದದ ಮಾರ್ಗ 95% ಕೆಲಸ ಮುಗಿಸಿದ್ದಾರೆ. ಸಿವಿಲ್ ಕೆಲಸ ಈಗ ಆಲ್ರೆಡಿ ಮುಗಿದಿದೆ. ಸುರಂಗ ಮಾರ್ಗದ ಕಾಮಗಾರಿಗಳು ಕೂಡ ಬೆಂಗಳೂರಿನಲ್ಲಿ ಬರದಿಂದ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ನಾಗವಾರದಿಂದ ಡೈರಿ ಸರ್ಕಲ್ ವರೆಗೆ 13.7 ಕಿಲೋಮೀಟರ್ ಅಂತರದಲ್ಲಿ ಪ್ರಮುಖವಾಗಿ 12 ಅಂಡರ್ಗ್ರೌಂಡ್ ಮೆಟ್ರೋ ನಿಲ್ದಾಣಗಳು ಕೂಡ ಬೆಂಗಳೂರಿನಲ್ಲಿ ನಿರ್ಮಾಣವಾಗ್ತಾ ಇದ್ದಾವೆ. ನಾನಿವತ್ತು MG ರಸ್ತೆಯಲ್ಲಿರ್ತಕ್ಕಂತಹ ಮೆಟ್ರೋ ನಿಲ್ದಾಣದಿಂದ ಹಿಡಿದು ಶಿವಾಜಿನಗರಕ್ಕೆ ಹೋಗ್ತಕ್ಕಂತಹ ನಿಲ್ದಾಣದವರೆಗೆ ಇರ್ತಕ್ಕಂತಹ ಟನಲ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಟನಲ್ನಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳು ನಡೆದಿದ್ದಾವೆ. ಈಗಾಗಲೇ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದ್ದು 95% ಕೆಲಸ ಕೂಡ ಆಗಿದೆ. ಇನ್ನೇನು ಟ್ರ್ಯಾಕ್ ಇರ್ಬೋದು, ಸಿಗ್ನಲಿಂಗ್ ಇರ್ಬೋದು, ಆಮೇಲೆ AC ವ್ಯವಸ್ಥೆ ಇರಬಹುದು, ಜೊತೆಗೆ ಸ್ಟೇಷನ್ಗಳ ವ್ಯವಸ್ಥೆ ಇರ್ಬೋದು. ಹೀಗೆ ಪ್ರಮುಖವಾಗಿರ್ತಕ್ಕಂಥ 5% ಕೆಲಸಗಳು ಮಾತ್ರ ಬಾಕಿ ಇದ್ದಾವೆ. ಉಳಿದಂತೆ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳು ಕಂಪ್ಲೀಟ್ ಕೂಡ ಆಗಿದ್ದಾವೆ. 2026ರ ವರ್ಷದ ಅಂತ್ಯದ ವೇಳೆಗೆ ಈ ಒಂದು ಮೆಟ್ರೋ ಸ್ಟೇಷನ್ಗಳು ಕೂಡ ಉದ್ಘಾಟನೆ ಆಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದ್ದಾವೆ. ಇನ್ನು ಇಲ್ಲಿ ನೋಡಬಹುದಾಗಿದೆ, ಈ ಒಂದು ಸುರಂಗ ಮಾರ್ಗ ಯಾವ ರೀತಿ ಇದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ತೋರಿಸುವಂತಹ ಒಂದು ಕೆಲಸಗಳನ್ನ ಕೂಡ ಮಾಡ್ತಾರೆ. ಪ್ರಮುಖವಾಗಿ 12 ಮೆಟ್ರೋ ನಿಲ್ದಾಣಗಳು ಇಲ್ಲಿ ಬರ್ತವೆ. ಡೈರಿ ಸರ್ಕಲ್ ಇರಬಹುದು, ಆಮೇಲೆ ಶಿವಾಜಿನಗರ ಇರಬಹುದು, ಹೀಗೆ ಲಕ್ಕಸಂದ್ರ ಇರಬಹುದು, ಹೀಗೆ 12 ನಿಲ್ದಾಣಗಳು ಕೂಡ ಬರ್ತವೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸುಬ್ರಹ್ಮಣ್ಯ ಗುಡಿಯವರು ಅಂದರೆ BMRCLನ ಚೀಫ್ ಇಂಜಿನಿಯರ್ ಕೂಡ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ ಸರ್? ಈ ಮಾರ್ಗ ಎಲ್ಲಿಂದ ಎಲ್ಲಿವರೆಗೂ ಇತ್ತು, ಏನು ಹೇಳ್ತೀರಾ? ಈ ಮಾರ್ಗ ಡೈರಿ ಸರ್ಕಲ್ಲಿಂದ ನಾಗವಾರ ತನಕ ಇದೆ. ಅಂಡರ್ಗ್ರೌಂಡ್ ಸೆಕ್ಷನ್ನು R6 ಲೈನ್ ಅಂತ ಹೇಳ್ತೇವೆ. ಅದು ಗೊಟ್ಟಿಗೆರೆಯಿಂದ ನಾಗವಾರ ತನಕ ಇದೆ. ಗೊಟ್ಟಿಗೆರೆಯಿಂದ ನಾಗವಾರ ತನಕ ಸುಮಾರು 21 ಕಿಲೋಮೀಟರು. 6 ಎಲಿವೇಟೆಡ್ ಸ್ಟೇಷನ್ ಇದೆ, 12 ಅಂಡರ್ಗ್ರೌಂಡ್ ಸ್ಟೇಷನ್ ಇದೆ. ಟೋಟಲ್ 21 ಕಿಲೋಮೀಟ್ರು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಈಗ ಜನರಿಗೆ ಯಾವಾಗ ಸಿಗೋ ನಿರೀಕ್ಷೆ ಇದೆ ಸರ್? 2026ರಲ್ಲಿ ಇಟ್ ವಿಲ್ ಬಿ ಓಪನ್. ಓಕೆ ಸರ್, ಈಗ MG ರೋಡ್ ಮೆಟ್ರೋ ಸ್ಟೇಷನಲ್ಲಿ ಪ್ರಮುಖವಾಗಿ ಎಲ್ಲ ಕಡೆ 2 ದ್ವಾರಗಳಿತ್ತು, ಆದರೆ MG ರೋಡ್ನಲ್ಲಿ 4 ಬಾಗಿಲುಗಳಿದ್ದಾವೆ. ಏನು ಹೇಳ್ತೀರಾ? MG ರೋಡ್ನಲ್ಲಿ ಆಗಲೇ ಒಂದು ಸ್ಟೇಷನ್ ಇದೆ, ಎಲಿವೇಟೆಡ್ ಸ್ಟೇಷನ್ ಇದೆ. ಎಲಿವೇಟೆಡ್ ಸ್ಟೇಷನ್ನಿಗೆ ಕನೆಕ್ಟ್ ಮಾಡಲಿಕ್ಕೆ ಅಂತಲೇ ಒಂದು ಎಂಟ್ರಿ ಇದೆ. ನಂತರ ಈ ಕಾಮರಾಜ್ ರೋಡ್, MG ರೋಡ್ ಮತ್ತು ಕಬ್ಬನ್ ರೋಡ್ ತುಂಬ ಪ್ರಮುಖ ರಸ್ತೆಗಳಾಗಿರೋದ್ರಿಂದ ಜನರಿಗೆ ಆಚೆ ಈಚೆ ಹೋಗಿ ಮೆಟ್ರೋ ಸ್ಟೇಷನ್ನಿಗೆ ತಲುಪುವ ವ್ಯವಸ್ಥೆ ಬೇಡ. ಅವರು ಆ ಕಡೆ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲೇ ಅವರಿಗೆ ಎಂಟ್ರಿ ಸಿಗಲಿ ಅಂದ್ಕೊಂಡು 4 ಎಂಟ್ರಿಯನ್ನು ಇಟ್ಟಿದ್ದೇವೆ. ಸರ್, ಈಗ ಜನರಿಗೆ ಕೆಲವೊಂದಿಷ್ಟು ಡೌಟ್ಗಳು ಇರ್ತವೆ. ಯಾಕಂದರೆ ಅಂಡರ್ಗ್ರೌಂಡಲ್ಲಿ ಬಂದ ತಕ್ಷಣ ಸಿಗ್ನಲಿಂಗ್ ಸಿಗಲ್ಲ, ನೆಟ್ವರ್ಕ್ ಸಿಗಲ್ಲ ಅಂತ. ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ? ನನಗೆ ತಿಳಿದ ಮಟ್ಟಿಗೆ ನಾನು ಅದರಲ್ಲಿ ಐ ಆಮ್ ನಾಟ್ ಅಥೆಂಟಿಕೇಟೆಡ್. ಬಾಕಿ ಈಗ ರನ್ನಿಂಗ್ ಸ್ಟೇಷನ್ನಲ್ಲಿ ಸಿಗ್ನಲ್ ವ್ಯವಸ್ಥೆ ಇದೆ ಅಂದ್ಕೊಂಡಿದ್ದೇನೆ. ಅಂದರೆ
ಇಲ್ಲಿರ್ತಕ್ಕಂತಹ ಇಂಜಿನಿಯರ್ಗಳು ಕೂಡ ಹೇಳೋದೇನಂತಂದರೆ 2026ರ ವೇಳೆಗೆ ಈ ಒಂದು ಮೆಟ್ರೋ ಸ್ಟೇಷನ್ಗಳು ಕೂಡ ಓಪನ್ ಆಗ್ತವೆ ಎನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಇದು 2ನೇ ಹಂತದ ಒಂದು ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ಆಗಿದೆ. ಜೊತೆಗೆ ಇಲ್ಲಿ 17ರಿಂದ 20 ಮೀಟರ್ ವರೆಗೂ ಕೂಡ ಆಳದಲ್ಲಿ ಈ ಒಂದು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳನ್ನ ಕೂಡ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಎಕ್ಸ್ಲೇಟರ್ಗಳ ವ್ಯವಸ್ಥೆ ಇರಬಹುದು, ಜೊತೆಗೆ ಅನೇಕ ದ್ವಾರಗಳ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ಒಂದು ಮೆಟ್ರೋ ಸ್ಟೇಷನ್ ಅನ್ನು 2026ರ ವರ್ಷಾಂತ್ಯದ ವೇಳೆಗೆ ಉದ್ಘಾಟನೆಯನ್ನು ಮಾಡ್ತೇವೆ ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಈಗ ಆಲ್ರೆಡಿ 95% ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಇನ್ನು 5% ಬಾಕಿ ಇದೆ. ನೋಡೋರಿಗೆ ಸಹಜವಾಗಿ ಅನಿಸುತ್ತೆ, ಇನ್ನು 5% ಅಲ್ವಾ, ಅದಕ್ಕೆ ಯಾಕೆ ಅವರು 2026ರವರೆಗೂ ಸಮಯವನ್ನು ತೆಗೆದುಕೊಳ್ತಾರೆ ಅಂತ. ಟನಲ್ ಕೆಲಸ ಮುಗಿದಿದೆ, ಆದರೆ ಒಳಗಾಗಬೇಕಾಗಿರುವಂತಹ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳಿಕ್ಕೆ ಟೈಮ್ ಹಿಡಿಯುತ್ತೆ. ಅದು ಕೂಡ ಇದಿರೋದು ಮಾರ್ಗ ಅಷ್ಟು ಡಿಸ್ಟೆನ್ಸ್ ಇದೆ, 13.7 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಷ್ಟು ಉದ್ದಕ್ಕೂ ಕೂಡ AC ವ್ಯವಸ್ಥೆ, ದ್ವಾರದ ವ್ಯವಸ್ಥೆ ಇತ್ಯಾದಿ ಎಲ್ಲವನ್ನು ಕೂಡ ಪೂರ್ಣ ಮಾಡ್ಕೊಳ್ಬೇಕು ಅಂದರೆ ಸಹಜವಾಗಿ ಆ ಟೈಮ್ ಹಿಡಿಯುತ್ತೆ. ಸೊ ಮೊದಲೇದಾಗಿ ಈ ಹಂತ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಇಷ್ಟು ತಾಸು ಹಿಡಿದಿದೆ. ಯಾಕಂದರೆ ಆರಂಭದಲ್ಲಿ ಮಣ್ಣು ಸಿಕ್ಕಿರುತ್ತೆ, ಆ ಮಣ್ಣನ್ನು ಕೊರಿತಾ ಹೋದಂತೆ ಕಲ್ಲುಗಳು ಅಡ್ಡ ಬಂದಿರುತ್ತೆ, ಆ ಕಲ್ಲನ್ನು ಕಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರಬೇಕಾಗತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಸಹಜವಾಗಿ ಆ ಟೈಮ್ ತೆಗೆದುಕೊಂಡಿದೆ. ಇದಕ್ಕಾಗಿ ಅವರು 9 TBM ಮಷಿನ್ಗಳನ್ನು ಬಳಕೆ ಮಾಡಿಕೊಂಡಿರೋದ್ರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಈಗ ನೀವು ಈ ಸುರಂಗ ಮಾರ್ಗದ ದೃಶ್ಯ ಏನು ನೋಡ್ತಾ ಇದ್ರಿ ಪಬ್ಲಿಕ್ ಟಿವಿಯ ಸ್ಕ್ರೀನಲ್ಲಿ, ಇದು MG ರೋಡ್ನಿಂದ ಶಿವಾಜಿನಗರವರೆಗೂ ಕೂಡ ಇದೇ ರೀತಿಯಾಗಿ ಪೂರ್ಣ ಆಗಿರುವಂತಹ ಕಾಮಗಾರಿಯ ಚಿತ್ರಣ. ಅದಕ್ಕೆ ಮುಂದುವರೆದಂತೆ ಆಗಬೇಕಾಗಿರುವಂತಹ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಡೇರಿ ಸರ್ಕಲ್ನಿಂದ ನಾಗವಾರದವರೆಗೂ ಕೂಡ ಈ ಮೆಟ್ರೋ ವ್ಯವಸ್ಥೆ ಲಭ್ಯವಿರುತ್ತೆ. ಇದಕ್ಕಾಗಿ 4 ದ್ವಾರಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ನಾವು ನೋಡಿದ್ದು 2 ದ್ವಾರಗಳು. ಸೊ ಈಗ 4 ದ್ವಾರಗಳ ವ್ಯವಸ್ಥೆ ಮಾಡ್ತಿದ್ದಾರೆ. ಯಾಕಂದರೆ MG ರೋಡ್ನಿಂದ ಪಾಸ್ ಆಗೋರು ಅವರು ರಸ್ತೆ ಮಾರ್ಗವಾಗಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದರಲ್ಲೂ ಕೂಡ ರಿಸ್ಕ್ ಇರುವಂತಹ ಸಾಧ್ಯತೆ ಇರ್ತಾ ಇತ್ತು. ಅದಕ್ಕೆ ಬದಲಿ ವ್ಯವಸ್ಥೆ ಅನ್ನೋ ರೀತಿಯಲ್ಲಿ 4 ದ್ವಾರಗಳನ್ನು ಮಾಡಿಕೊಂಡಿದ್ದಾಗಿ BMRCLನ MD ತಿಳಿಸ್ತಾ ಇದ್ರು. ಒಟ್ಟಾರೆಯಾಗಿ 2026ರ ಜಾನ್ವರಿ ಅಥವಾ ಫೆಬ್ರವರಿಯ ಹೊತ್ತಿಗೆ ಪೂರ್ಣವಾಗಿ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿಗಳಾಗಿದೆ. ಈಗಾಗಲೇ ನೇರಳೆ, ಹಸಿರು, ಹಳದಿ ಮಾರ್ಗಗಳನ್ನು ನಾವು ನೋಡಿದ್ದೀವಿ. ಅದು ಸಾರ್ವಜನಿಕರ ಬಳಕೆಗೆ ಸೂಕ್ತವಾಗಿ ಲಭ್ಯವೂ ಇದೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಮಾರ್ಗವೂ ಕೂಡ ಸಜ್ಜಾಗ್ತಾ ಇರುವಂತಹ ಚಿತ್ರಣವನ್ನು ನಾವು ನಿಮಗೆ ಪಬ್ಲಿಕ್ ಟಿವಿಯ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಪಬ್ಲಿಕ್ ಟಿವಿ ಜೊತೆಗೆ ಅವರ ಚೀಫ್ ಕೂಡ BMRCLನ ಚೀಫ್ ಮಾತನಾಡ್ತಾ ಇದ್ರು. ಸಾರ್ವಜನಿಕರಿಗೆ ಈಗ ಸದ್ಯ ದರ ಏರಿಕೆಯ ಬರೆ ಇದೆ. ಇದರ ನಡುವೆಯೂ ಕೂಡ ಮೆಟ್ರೋ ಡಿಪೆಂಡೆನ್ಸಿ ಏನಿದೆಯಲ್ಲ, ಅದು ಒಂದು ರೀತಿ ನಮ್ಗೆ ಅನಿವಾರ್ಯವೂ ಕೂಡ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನೇ ಏರಿಕೆ ಆದರೂ 1-2 ದಿನ ಬೈಕೊಳ್ತೀವಿ, ಮಗದೊಂದು ಅದಾದ ನಂತರದಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಅದು BMRCLಗೂ ಗೊತ್ತಿರೋ ವಿಷಯ. ಹಾಗಾಗಿ ಮುಂದುವರೆದಂತೆ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಸೊ ಆ ಕೆಲಸಗಳೀಗ ಆಗ್ತಾ ಇದೆ. ಅದರಂತೆ ಆ ದೃಶ್ಯಗಳನ್ನ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಸಾಮಾನ್ಯವಾಗಿ ಟ್ರ್ಯಾಕ್, ಟನಲ್, ವೆಂಟಿಲೇಟರ್ ಸಿಸ್ಟಮ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಕೊರೆಯುವಂತಹ ಈ ಸುರಂಗ ಕೊರೆಯುವಂತಹ ಕಾಮಗಾರಿ ಪೂರ್ಣಗೊಳಿಸಿ ಅದಕ್ಕೆ ಸಂಪೂರ್ಣವಾದಂತಹ ಕಾಂಕ್ರೀಟ್ ಜೋಡಣೆಯನ್ನು ಮಾಡಿದ ನಂತರದಲ್ಲಿ ಸೊ ಈಗ ಆ ಟ್ರ್ಯಾಕ್ ಇರಬಹುದು, ಟನಲ್ ಇರಬಹುದು, ವೆಂಟಿಲೇಟರ್ ಸಿಸ್ಟಮ್ಗಳನ್ನು ಮಾಡ್ಕೊಳ್ಳಿಕ್ಕೆ 5% ಅಂತ ಹೇಳ್ತಿದ್ದಾರೆ. ಈ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ 5% ಬಾಕಿ ಇರೋದು ಅಂತ. ಅದು ಮಾಡಲಿಕ್ಕೆ ಸರಿಸುಮಾರು 1 ವರ್ಷಗಳ ಸಮಯ ಹಿಡಿಯುತ್ತೆ ಅನ್ನೋದು. ಅದೆಲ್ಲವೂ ಕೂಡ ಆದ ನಂತರದಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುತ್ತೆ. ಕಾಮಗಾರಿ ಮಾಡುವಾಗ ಬಹಳಷ್ಟು ಸವಾಲುಗಳು ಕೂಡ ಇರುತ್ತೆ. ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಈ ಒಂದು ಕಾಮಗಾರಿಯನ್ನು ಪೂರ್ಣ ಮಾಡೋದು ಕೂಡ ರಿಸ್ಕಿ ಜಾಬ್. ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ.